ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರಾಜಶೇಖರ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡಿ. ಅರ್ಚಕರ ಕುಟುಂಬದ ಶಿವಮೂರ್ತಿ ಎಂಬುವರು ಕಾಳಿ ದೇವಿಯನ್ನು ಪರಕೆ ಮರದಲ್ಲಿ ಜನಗಳಿಗೆ ಒಳದಂಥ ಒಂದು ಆಚರಣೆ ಎಲ್ಲರೂ ನೋಡಿದ್ರೆ ನಿಮ್ಮ ದೃಶ್ಯ ಮಾಧ್ಯಮದಲ್ಲೂ ಚಿತ್ರೀಕರಣ ಆಗಿದೆ. ಆಮೇಲೆ ಈ ಒಂದು
ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ಆ ಒಂದು ದೇವಿ ಮೈ ತುಂಬಿದಾಗ ಆ ಪರಕೆ ಮರದಲ್ಲಿ ಒಡಿಸ್ಕೊಂಡ್ರೆ 7.5 ಶನಿ, ಅಷ್ಟಮ ಶನಿ, ಪಂಚಮ ಶನಿ ದೋಷಗಳಿದ್ದಾಗ, ರಾಹುಕೇತು ದೋಷಗಳಿದ್ದಾಗ ಈ ಒಂದು ದೇವಿಯ ಒಂದು ಕೃಪೆಗೆ ಪಾತ್ರರಾದರೆ ಆ ದೋಷಗಳಿಂದ ನಿವಾರಣೆ ಆಗುತ್ತೆ ಅನ್ನೋದು ಅಪಾರವಾದ ಜನಗಳ ನಂಬಿಕೆ. ನಮ್ಮ ಬೆಂಗಳೂರು ನಗರ ITBT ಕ್ಷೇತ್ರದಲ್ಲಿ ಇಷ್ಟೊಂದು ಆಧುನೀಕರಣ ಆಗಿದ್ದರೂ ಸಹ ಇಂಥ ಆಧುನೀಕರಣ ಜಗತ್ತಿನಲ್ಲಿ ಬೆಂಗಳೂರಿನ ಕೂಗಳತೆ ದೂರದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿಯ ಕೂಗಳತೆ ದೂರದಲ್ಲಿರುವಂಥ ಆನೇಕಲ್ ನಗರದಲ್ಲಿ ಲಕ್ಷಾಂತರ ಜನ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಭಾಗವಹಿಸಿ ಧಾರ್ಮಿಕಾಚರಣೆಯಲ್ಲಿ ಭಾಗವಹಿಸ್ತಿರೋದು ತುಂಬ ಅದ್ಭುತವಾಗಿದೆ. ಮತ್ತು ನಮ್ಮ ದೇಶದ ಧಾರ್ಮಿಕ ಶಕ್ತಿ ಎಷ್ಟು ಆಳವಾಗಿ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಒಂದು ಜೀವನ ನಾಡಿಯಲ್ಲಿ ಬೆರೆತು ಹೋಗಿದೆ ಅನ್ನೋದಕ್ಕೆ ಇದೊಂದು ಧಾರ್ಮಿಕಾಚರಣೆ ಸಾಕ್ಷಿಯಾಗಿದೆ. ಈ ಒಂದು ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಂತಹ ನಮ್ಮ ಆನೇಕಲ್ ನಾಗರಿಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ, ನಮ್ಮ ಮೂಲ ವೈನಿಕುಲ ಕ್ಷತ್ರಿಯ ತಿಗಳ ಸೇವಾ ಸಂಘದ ಪರವಾಗಿ ಮತ್ತು ಧರ್ಮರಾಯ ಸ್ವಾಮಿ ದೇವಾಲಯದ ಪರವಾಗಿ ಈ ಜಾತ್ರೆ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರೋದಕ್ಕೆ ಸಹಕಾರ ಕೊಟ್ಟಂತಹ ದೃಶ್ಯ ಮಾಧ್ಯಮದವರಿಗೂ, ಪೊಲೀಸ್ ಇಲಾಖೆಯವರಿಗೂ, ಸಾರ್ವಜನಿಕರಿಗೂ, ಭಕ್ತ ಮಹಾಶಯರಿಗೂ, ಸೇವಾಕರ್ತರಿಗೂ ಎಲ್ರಿಗೂ ಸಹ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಕೊನೆಯ ಘಟ್ಟವಾಗಿ ನಾಳೆ ಒಣಕರಗ ಮಹೋತ್ಸವ ಮತ್ತು ನಾಳೆ ಬೆಳಿಗ್ಗೆ ಧರ್ಮರಾಯ ಪುರಾತನ ಇತಿಹಾಸ ಪ್ರಸಿದ್ಧವಾದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯವರ ಕರಗ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನೆರವೇರುತ್ತಾ ಇದೆ 2026. ಅದೇ ರೀತಿ ಈ ಕಾರ್ಯಕ್ರಮ ಈಗಿನ ಕೋಟೆ ಜಗಳ, ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ತನ್ನ ಪ್ರಾಣ ಒಂದು ಸಂದರ್ಭದಲ್ಲಿ ತಾಯಿ ದ್ರೌಪದಿ ದೇವಿಯು ಮಹಾಕಾಳಿ ರೂಪದಲ್ಲಿ ಪರಕೆ ಮರವನ್ನು ಏರಿಸಿ ಸಾವಿರಾರು ಸೈನಿಕರನ್ನು ಭೇದಿಸಿ ಅವರನ್ನು ಸಂಹಾರ ಮಾಡಿರುವ ದೃಶ್ಯನೇ ಈ ಕೋಟೆ ಜಗಳ. ವರೆಗೆ ವನ ಹೂವಿನ ಕರಗ ದೇವಾಲಯದಿಂದ ಹೊರಬಂದು ಅಗ್ನಿಕುಂಡ ಪ್ರವೇಶ ಮಾಡಿ ಇರುವಂತನ ಶಿರಚೇತನ, ಇರುವಂತನ ಅಂದರೆ ನಾವು ಬಾರ್ಬರಿಕ ಅಂತ ಹೇಳ್ತೀವಿ, ಮಾಡಿ ನಂತರ ರಾಜಬೀದಿಗಳಲ್ಲಿ ಕರಗ ಸಂಚರಿಸಿ ಚಕ್ರವ್ಯೂಹ ಭೇದನೆ ಮಾಡಿರೋ ದಿನ ಅದನ್ನು ಕೋಟೆ ಜಗಳ ಅಂತ ಮಾಡೋದು ಪದ್ಧತಿ ಮಾಡ್ಕೊಂಡಿದ್ದಾರೆ. ಈ ಕೋಟೆ ಜಗಳ ಆಗೋದಕ್ಕೆ ಪೊರಕೆ ಮರದಲ್ಲಿ ಏಟು ಹೊಡೆಯೋದಕ್ಕೂ ಕಾರಣ ಏನು ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಹೌದು, ಕಾರಣ ಏನು ಅಂತ ಹೇಳಿದ್ರೆ, ಬಹಳ ಹಿಂದಿನ ಕಾಲದಲ್ಲಿ ಕಾಶಿರಾಜನ ಮಗಳು ಧೂಮಾವತಿ ಅಂತ ಇರ್ತೈತೆ. ಆ ಧೂಮಾವತಿ ಇದ್ಲೆ ಬಹಳ ಸುರದ್ರೂಪಿ ಅಯ್ಯಮ್ಮ. ಅವಳಿಗೆ ಒಂದೇ ಒಂದು ಆಸೆ ಉತ್ಪತ್ತಿ ಆಗ್ತೈತೆ, ಯೌವನಕ್ಕೆ ಬಂದ್ರೇನೆ ನನ್ನ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅವ್ರನ್ನ ನಾನು ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಅವನು ಯಾರನ್ನೂ ಕೇಳ್ತೀರ ಶಿವನ್ ಹೋಗಿ ತಪಸ್ ಮಾಡ್ತಾರೆ. ಶಿವನು ನಿನಗೇನು ವರ ಬೇಕು ಅಂದರೆ ನನ್ನ ಯುದ್ಧದಲ್ಲಿ ಗೆಲ್ಲೋ ಅಂಥವನ್ನ ನನ್ನ ಗಂಡನಾಗಿ ಪಡಿಬೇಕು ಅನ್ನೋ ವರ ಕೊಡು ಅಂತಾನೆ. ಅಮ್ಮ, ಇದು ಕೇಳ್ತಾ ಇರೋದು ನೀನು ವ್ಯತಿರೇಕವಾದ್ದು, ಈಗ ಆಗೋದಿಲ್ಲ, ಈ ರೀತಿ ಇತ್ತು ಅನ್ನೋದಕ್ಕಿಂತ ನೀನು ಹೀಗೆ ಇರೋದು ವಾಸಿ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ, ಈ ವರ ನನಗೆ ಬೇಡ, ನನಗೆ ಅನುರೂಪನಾದ ವರನ್ನ ನಾನೇ ಹುಡುಕ್ತೀನಿ ಅಂತ 14 ಲೋಕಗಳನ್ನು ಹುಡುಕ್ತಾಳೆ, ಎಲ್ಲೂ ಸಿಕ್ಕೋದಿಲ್ಲ. ಈ ಮಹಾಭಾರತದಲ್ಲಿ 18 ಅಕ್ಷೌಹಿಣಿ ಸೈನ್ಯದಲ್ಲಿ ಅಧಿರಥರು ಮಹಾರಥರು ಎಲ್ಲ ಯುದ್ಧಕ್ಕೆ ಬಂದಿರ್ತಾರೆ. ಆ ಸ್ಥಳಕ್ಕೆ ಇವನು ಗಂಡನ್ನ ಆಯ್ಕೆ ಮಾಡೋದಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಅಭಿಮನ್ಯು ಯುದ್ಧ ಆಗ್ತಾ ಇರ್ತೈತೆ. ಒಂದು ಕಡೆ ಜಯದ್ರಥನು, ಒಂದು ಕಡೆ ಶಕುನಿ, ಒಂದು ಕಡೆ ದುರ್ಯೋಧನ. ಪ್ರತಿಯೊಬ್ಬರೂ ಅಭಿಮನ್ಯುಗೆ ಎಲ್ಲ ಮುಂದಿನಿಂದ ಎಲ್ಲ ಚುಚ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಆಹಾ, ಎಂಥ ಮಹಾಪರಾಕ್ರಮಿ, ಇವನ ಕೈ ಕಾಲು ಎಲ್ಲ ಕಟ್ಟು ಮಾಡಿದಾಗೂ ಇವನು ಯುದ್ಧ ನಿಲ್ಲಿಸಲಿಲ್ಲ, ಇಂಥವನ್ನ ಮೋಸದಿಂದ ಕೊಲ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಧೂಮಾವತಿ ಆಯುಧಗಳು ಇದು ಪೊರಕೆ ಮತ್ತು ಮೊರ ಆಯುಧ, ಆ ಆಯುಧಗಳಲ್ಲೇ ಜನಗಳನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಅದರಿಂದನೇ ಸುತ್ತಲೂ ಕೋಟೆ ಥರ ಮಾಡಿ ಪೊರಕೆ ಮರದಲ್ಲಿ ಹೊಡೆಯೋದು, ಇವ್ರನ್ನ ಅಟ್ಕೊಂಡು ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಸರ್.